ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಎಲ್ಲರ ಹತ್ರ ವೆಹಿಕಲ್ ಇದ್ದೇ ಇರುತ್ತೆ. ಅದು ಟೂ ವೀಲರ್ ಆಗಿರ್ಬೋದು, ಫೋರ್ ವೀಲರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವೆಹಿಕಲ್ ಆಗಿರ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ಗಾಡಿ ಮೇಲೆ ಏನಾದರೂ ಕೇಸ್ ಇತ್ತಪ್ಪ ಅಂತಂದರೆ ಅದನ್ನು ನೀವು ನೋಡೋದು ಹೇಗೆ, ಮತ್ತು ಅದನ್ನು ನೀವು ನಿಮ್ಮೊಂದು ಫೋನಲ್ಲೇ ಅಥವಾ ಲ್ಯಾಪ್ಟಾಪಲ್ಲಿ ಕಂಪ್ಯೂಟರ್ನಲ್ಲಿ ಅದನ್ನು ನೀವು ಪೇ ಮಾಡೋದು ಹೇಗಂತ. ಅಂದರೆ ನಿಮ್ಮ ಒಂದು ಗಾಡಿ ಮೇಲೆ ಇದ್ದಂಥ ಒಂದು ಫೈನನ್ನು ನೀವು ಮನೆಯಲ್ಲಿ ಕೂತ್ಕೊಂಡು ಅದನ್ನು ನೋಡೋದು ಹೇಗೆ ಮತ್ತು ಅದನ್ನು ಪೇನ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಯಾವ ರೀತಿ ನೀವು ನಿಮ್ಮ ಒಂದು ಟೂ ವೀಲರ್ ಆಗಿರ್ಬೋದು, ಫೋರ್ ವೀಲರು ಏನೇ ಆಗಿರ್ಬೋದು, ನಿಮ್ಮ ಗಾಡಿ ಮೇಲೆ ಬಿದ್ದಂಥ ಒಂದು ಫೈನನ್ನು ನೀವು ನೋಡೋದು ಹೇಗೆ ಮತ್ತು ಅದನ್ನು ಪೇ ಮಾಡೋದು ಹೇಗೆ ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಮೊದಲಿಗೆ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತೇನೆ. ಒಂದೇ ನಿಮಿಷ. ಹಾಕಿದೆ, ಬಂತು. ಈಗ ಮೊದಲಿಗೆ ನೀವು ಗೂಗಲ್ಗೆ ಬಂದುಬಿಟ್ಟು KSP ಫೈನ್ ಅಂತ ಟೈಪ್ ಮಾಡಿ. KSP ಏನಪ್ಪ ಅಂತಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ, ಇದರ ಒಂದು ಲಾಂಗ್ ಫಾರ್ಮ್. ಮೊದಲಿಗೆ ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮೊಂದು ವೆಹಿಕಲ್ ನಂಬರನ್ನ ನೀವು ಎಂಟರ್ನ ಮಾಡಬೇಕು. ಈಗ ಮೊದಲಿಗೆ ನಾನು ನಿಮಗೆ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ. ಇದು ನನ್ನ ಒಂದು ಟೂ ವೀಲರ್ ಬೈಕು. ನಿಮ್ಮ ಗಾಡಿ ಮೇಲೆ ಏನಾದರೂ, ನಿಮ್ಮ ಒಂದು ವಾಹನದ ಮೇಲೆ ಏನಾದರೂ ಕೇಸ್ ಇಲ್ಲಪ್ಪ ಅಂತಂದರೆ ಅದು ಈ ರೀತಿ ಬರುತ್ತೆ, ಪೆಂಡಿಂಗ್ ಕೇಸಸ್ ನಾಟ್ ದೇರ್ ಫಾರ್ ಯುವರ್ ವೆಹಿಕಲ್ ಅಂತ ಬರುತ್ತೆ. ಇದು ನನ್ನ ಒಂದು ವೆಹಿಕಲ್ ನಂಬರು. ಈಗ ನಾನು ನಿಮಗೆ ಕೇಸ್ ಇರುವಂಥ ಒಂದು ಗಾಡಿ ನಂಬರ್ ಹಾಕ್ಬಿಟ್ಟು ನಾನು ನಿಮಗೀಗ ತೋರಿಸ ನೋಡಿ ಯಾವ ಥರ ಇದು ನೀವು ಕೇಸನ್ನು ನೋಡ್ಬೋದು, ಎಷ್ಟು ಕೇಸ್ ಇದೆ, ಎಷ್ಟು ಫೈನ್ ಇದೆ ಅಂತ ನಿಮಗೆ ತೋರಿಸ ನೋಡಿ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇದು ನನ್ನ ಒಂದು ಸ್ನೇಹಿತನ ಗಾಡಿ, ಟೂ ವೀಲರು. 27 ಕೇಸಸ್, 13,500 ಫೈನ್. ನಿಮಗೆ ಈ ಥರ ಬರುತ್ತೆ. ನಿಮಗೆ ಇದನ್ನು ನೀವೇನಾದರೂ ಪೇ ಮಾಡಬೇಕಪ್ಪ ಅಂತಂದರೆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಇದನ್ನು ಪೇ ಮಾಡ್ಕೋಬೋದು. ನೋಡಿ, ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಇದನ್ನು ಪೇನ ಮಾಡ್ಬೋದು. ಈಗ ನೀವೇನಾದರೂ ಫುಲ್ ಪೇ ಮಾಡ್ತೀರಾ ಅಂತಂದರೆ ಪೇ ನೌ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ವೆಹಿಕಲ್ ಟೈಪ್ ಅಂತ ಕೇಳುತ್ತೆ, ಮೋಟ್ರ್ ಸೈಕಲ್, ಟೂ ವೀಲರ್. ಇಲ್ಲಿ ಕಾರ್ ಇದೆ, ಕ್ಯಾಬ್ ಇದೆ, ಗೂಡ್ಸ್ ವೆಹಿಕಲ್, ಆಟೋ, ಬಸ್ಸು, LGV ಎಲ್ಲ ಇದೆ. ಇದು ಮೋಟ್ರ್ ವೆಹಿಕಲ್ಲು. ಪೇ ನೌ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ. ನಿಮಗೆ ನೆಕ್ಸ್ಟ್ ಪೇಜ್ಗೆ ಇದು ರೀಡೈರೆಕ್ಟ್ ಆಗುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಚಲನ್ ರೆಫರೆನ್ಸ್ ನಂಬರ್ ಇದೆ, ಚಲನ್ ಅಮೌಂಟ್ ಇದೆ, ಡೇಟ್ ಇದೆ, ಎಲ್ಲ ಇದೆ. ರೆಮಿಟರ್ನ ನೇಮ್ ಕೂಡ ಇದೆ. UPI, ಇಲ್ಲಿ ನಿಮಗೆ UPI ಇದೆ, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, 3 ಆಪ್ಷನ್ ಇದೆ. UPI ಮೇಲೆ ನೀವು ನಿಮ್ಗೆ ಯಾವುದೋ ಒಂದು ಈಸಿ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ UPI ಮುಖಾಂತರ ತೋರಿಸ್ತೇನೆ. SBI AP ಅಂತ ಸೆಲೆಕ್ಟ್ ಮಾಡಿ, ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ಇಲ್ಲಿದೆ ನೋಡಿ ಸಬ್ಮಿಟ್ ಅಂತ, ಸಬ್ಮಿಟ್ನ ಕೊಡಿ. ಸಬ್ಮಿಟ್ ಕೊಟ್ಟ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಗಮನಿಸ್ತಾ ಇರ್ಬೋದು, ಡೆಬಿಟ್ ಕಾರ್ಡ್ ಇದೆ, SBI ಕಾರ್ಡ್ ಈ ಥರ ಇರುತ್ತೆ, ಬ್ಯಾಂಕಿಂಗ್ ಕನೆಕ್ಟ್ ಕೂಡ ಇರುತ್ತೆ, ಅಂದರೆ ನೆಟ್ ಬ್ಯಾಂಕಿಂಗ್ ಕೂಡ ಇರುತ್ತೆ. ಈಗ UPI ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, QR ಕೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇ ನೌ ಅಂತ ಕೊಡಿ. ನೀವು ಇದನ್ನು ಸ್ಕ್ಯಾನ್ ಮಾಡಿ ಅದ್ರ ಮುಖಾಂತರ ನೀವು ಇದನ್ನು ಪೇನ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನಿಮ್ಮ ಫೋನಲ್ಲೇ ನೀವೇನಾದರೂ ಪೇ ಮಾಡಬೇಕಪ್ಪ ಅಂತಂದರೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಪೇ ಬೈ ಎನಿ UPI ಆ್ಯಪ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟು, ಗೂಗಲ್ ಪೇನೋ ಫೋನ್ಪೇನೋ ತುಂಬ ಇವೆ, ಗೂಗಲ್ ಪೇ ಅಂತ ಅಂದ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇದು ಸ್ಕ್ರೀನ್ ಆಫ್ ಆಗುತ್ತೆ, ಅಂದರೆ ಇದು ಒಂದು ಪರ್ಸ್ನಲ್ ಆಗುತ್ತಲ್ವ, ಹಾಗಾಗಿ ಇದು ಅಂದರೆ ಇದು ಶೋ ಆಗಲ್ಲ ನಿಮಗೆ. ಇದು ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ. ಪೇ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಪಿನ್ನನ್ನು ಹಾಕಿ
ಹಾಕಿದರೆ ನಿಮ್ಮೊಂದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ. ಆಮೇಲೆ ನಿಮಗೊಂದು ರಿಸಿಪ್ಟ್ ಕೂಡ ಬರುತ್ತೆ. ನಾನು ಕ್ಯಾನ್ಸಲ್ ಮಾಡ್ತೀನಿ. ನಿಮಗೆ ಒಂದು ರಿಸಿಪ್ಟ್ ಕೂಡ ಬರುತ್ತೆ. ಆವಾಗ ನೀವು ನಿಮ್ಮೊಂದು ವೆಹಿಕಲ್ ಮೇಲೆ ಇದ್ದಂಥ ಒಂದು ಫೈನನ್ನು ನೀವು ಫಿಲಪ್ನ ಮಾಡ್ಕೊಂಬಿಟ್ಟು ರಿಸಿಪ್ಟನ್ನ ತೊಗೋಬೋದು. ಈಗ ಏನಪ್ಪ ಅಂತಂದರೆ ನಿಮ್ಮೊಂದು ಗಾಡಿಗೆ ಯಾವ ರೀತಿ ಫೈನ್ ಬಿಡಿದೆ ಅಂತ ತೋರಿಸ್ಕೊಳ್ಳಿ ವಿತ್ ಫೋಟೋ ಸಮೇತ. ಒಂದೇ ನಿಮಿಷ ತೋರಿಸ್ತೀನಿ. ಇಲ್ಲಿ ನಿಮಗೆ ನಾಟ್ ವೇರಿಂಗ್ ಹೆಲ್ಮೆಟ್ ಅಂತ ಇಷ್ಟೇ ಬರುತ್ತೆ. ಇದು ವಿತ್ ಫೋಟೋ ಬರಲ್ಲ. ಈಗ ನಿಮಗೆ ವಿತ್ ಫೋಟೋ ಬೇಕಂದರೆ ಕರ್ನಾಟಕ 1 ಅಂತ ಎಂಟರ್ನ ಮಾಡಿ. ನೀವು ಇಲ್ಲಿ ಕೂಡ ನೀವು ನಿಮ್ಮೊಂದು ಫೈನನ್ನು ನೀವು ಕರ್ನಾಟಕ 1ನಲ್ಲಿ ಕೂಡ ನೀವು ಅದನ್ನು ಪೇನ ಮಾಡ್ಬೋದು. ಇಲ್ಲಿ ನಿಮ್ಮ ಒಂದು ಜಿಲ್ಲೆ ತಾಲೂಕು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಬರುತ್ತೆ ನನ್ನ ಒಂದು ಡಿಸ್ಟಿಕ್ಕು ಹುಬ್ಳಿ ಧಾರವಾಡ ಡಿಸ್ಟಿಕ್ ಹುಬ್ಳಿ ತಾಲೂಕು ಸೆಲೆಕ್ಟ್ನ ಮಾಡ್ಕೊತೇನೆ. ಆಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಕ್ವಿಕ್ ಪೇ ಅಂತ. ಕ್ವಿಕ್ ಪೇ ಮೇಲೆ ನೀವು ಅದನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 4th ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಕಲೆಕ್ಷನ್ ಆಫ್ ಟ್ರಾಫಿಕ್ ಪೊಲೀಸ್ ವೈಲೇಷನ್ ಫೈನ್ ಅಂತ. ನೀವು ಒಂದು ನಂಬರ್ ಮುಖಾಂತರ ನೀವು ಇಲ್ಲಿ OTP ಹಾಕೊಂಡ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮೊಂದು ವೆಹಿಕಲ್ ನಂಬರನ್ನು ನೀವು ಇಲ್ಲಿ ಟೈಪನ್ನು ಮಾಡ್ಕೊಳ್ಳಿ, ಸರ್ಚನ್ನು ಕೊಡಿ. ನೀವು ಇಲ್ಲಿ ಕೂಡ ಇದನ್ನು ಫೈನನ್ನು ಫಿಲ್ ಮಾಡ್ಬೋದು. ಆದರೆ ಇಲ್ಲಿ ನಿಮಗೆ UPI ಮುಖಾಂತರ ಪೇ ಮಾಡೋದು ಬರಲ್ಲ. ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ವಿತ್ ಫೋಟೋ ಸಮೇತ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಈ ಥರ ನಿಮಗೆ ಇಲ್ಲಿ ವಿತ್ ಫೋಟೋ ಸಮೇತ ಬರುತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಎಷ್ಟು ಬೇಕಷ್ಟು ಮಾಡ್ಕೊಂಬಿಟ್ಟು ಇಲ್ಲಿದೆ ನೋಡಿ ಪಾಸ್ ಅಂತ ಕೊಡಿ. ರಿಸರ್ವ್ ಪೇ ಅಂತ ಬರುತ್ತೆ. ರಿಸರ್ವ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇರುತ್ತೆ, ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ UPI ನೆಟ್ ಬ್ಯಾಂಕಿಂಗ್ ಕೇಳುತ್ತೆ. ಆದರೆ ಇಲ್ಲಿ UPI ವರ್ಕ್ ಆಗಲ್ಲ. ನೆಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅಥವಾ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಬಿಟ್ಟು ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಕೊಡಿ, ಓಕೆ ಕೊಡಿ. ನಿಮಗಿದು ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೀವೇನಾದರೂ UPI ಕೊಟ್ಟರೆ ಇದು ಪೇಮೆಂಟ್ ಪೇಜಿಗೆ ಹೋಗಲ್ಲ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಯಾವ ಬ್ಯಾಂಕ್ ಇದೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಅದನ್ನು ಇಲ್ಲಿ ಕೂಡ ನೀವು ಅದನ್ನು ಪೇಮೆಂಟನ್ನು ಮಾಡ್ಬೋದು. ನಿಮ್ಗೆ ಇಲ್ಲಿ ಕೂಡ ರೆಸಿಪ್ಟ್ನ ಬರುತ್ತೆ ನೋಡಿ. ಯೂಸರ್ ID ಪಾಸ್ವರ್ಡ್ ಹಾಕಿದರೆ ಲಾಗಿನ್ ಮಾಡಿ ಪೇಮೆಂಟನ್ನು ಮಾಡಿ. ಇಷ್ಟು ಮಾಡಿದ್ರೆ ನೀವು ಪೇಮೆಂಟನ್ನು ಮಾಡ್ಬೋದು. ಇದರಲ್ಲಿ ನೀವು ಕೇಸ್ ವಿತ್ ಫೋಟೋ ಸಮೇತ ನೋಡ್ಬೋದು. ಕರ್ನಾಟಕ 1ನಲ್ಲಿ ಫೈನ್ ಕೂಡ ಫಿಲ್ ಮಾಡ್ಬೋದು. ಆದರೆ ಒಂದು ನಿಮಿಷ ಇದನ್ನು ಆಫನ್ನು ಮಾಡ್ತೀನಿ. ಆದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ KSPಯಲ್ಲಿ ನೀವು ಫೋಟೋ ನೋಡೋಕ್ಕೆ ಬರಲ್ಲ. ಆದರೆ ನೀವು ಫೈನನ್ನು ಪೇನ ಮಾಡ್ಬೋದು. ನೋಡಿ, ಇಷ್ಟೇ ಒಂದು ವಿಡಿಯೋದಲ್ಲಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.